ಬ್ಯೂಟಿಫುಲ್ ಸೋಲ್ಸ್, ನಾನು ಆಲ್ರೆಡಿ ಒಂದು ರೀಡಿಂಗ್ ಮಾಡಿದ್ದೆ ಕಾಳಿಯಮ್ಮ ಪಾರ್ವತಿ ಅಮ್ಮನ ರೂಪದಲ್ಲಿರುವಂಥ ಒಂದು ಎನರ್ಜಿ ಮೆಸೇಜ್. ಬಟ್ ಇವಾಗ ಕಾಳಿಯಮ್ಮನಿಂದಲೇ ನಾನು ಸ್ಪೆಸಿಫಿಕ್ ಆಗಿ ಚಾನಲೈಸ್ ಮಾಡಬೇಕು ಅಂತ ಚಾನಲೈಸ್ ಮಾಡ್ತಿರೋಂಥ ಮೆಸೇಜ್ ಯಾರಿಗೆಲ್ಲ ಅಂತ ಹೇಳ್ತೀನಿ. 19 ಇದು ನಿಮ್ಮ ಗಾಡಿ ನಂಬರ್ ಆಗಿರ್ಬೋದು, ನೀವಿರೋ ಮನೆ ಅಥವಾ ಫ್ಲ್ಯಾಟ್ ನಂಬರ್, ನಿಮ್ಮ ಡೇಟ್ ಆಫ್ ಬರ್ತ್, ದೇರ್ ಇಸ್ ಸಮಥಿಂಗ್ ಕನೆಕ್ಷನ್. 13, 17, 23, 42, 45, ಮೆರೂನ್, ಬ್ಲ್ಯಾಕ್, ಡಾರ್ಕ್ ಬ್ಲೂ, ಫ್ಲವರ್ ಪಾಟ್, ಇದಿಷ್ಟು ನಿಮ್ಮ ಸುತ್ತಮುತ್ತ ಇತ್ತು ಅಥವಾ ಈ ನಂಬರ್ನ ನೋಡಿದ್ದೀರಾ ಅಥವಾ ದೇರ್ ಇಸ್ ಸಮ್ ಕನೆಕ್ಷನ್ ಅಂತ ಹೇಳಿದ್ರೆ ಈ ಒಂದು ಮೆಸೇಜ್ ನಿಮ್ಗೆ ಆಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಸ್ಕ್ರಾಲ್ ಅಪ್ ಮಾಡಿ. ಬಟ್ ಸ್ಟಿಲ್ ನಿಮಗೆ ಈ ಒಂದು ಮೆಸೇಜ್ ಸಿಕ್ಕಿದೆ, ನೀವು ನೋಡಬೇಕು ಅಂತ ಆಸೆ ಪಟ್ಟರೆ ನೀವು ನೋಡಬಹುದು. ಕಾಳಿಯಮ್ಮ, ವಾಟ್ ಇಸ್ ಇಟ್ ಯು ವಾಂಟ್ ಟು ಗೈಡ್ ದಮ್? ಏನು ಗೈಡ್ ಮಾಡಬೇಕು ಅಂತ ಇದ್ದೀರಾ? ಆ್ಯಂಡ್ 53, 51 ಅಮ್ಮ ಪ್ಲೀಸ್ ಗೈಡ್. 25, 52 ಆಲ್ಸೋ ಇಟ್ಸ್ ಕಮಿಂಗ್. ಸೊ ಪ್ಲೀಸ್ ಗೈಡ್, ಪ್ಲೀಸ್ ಗೈಡ್, ಪ್ಲೀಸ್ ಗೈಡ್. 37 ಬ್ಲೆಸ್ಸಿಂಗ್ಸ್ ಆಫ್ ಪೀಸ್. 37 ಅಂತ ಹೇಳ್ತಿದ್ದಂಗೆ ಬಂದಾಗ ಜುಪಿಟರ್ ಮತ್ತು ಕೇತು ಎನರ್ಜಿ ಇರುತ್ತೆ. ಕೇತು ಮೋಕ್ಷನ ಹೇಳಿದ್ರೆ ಜುಪಿಟರು ಜ್ಞಾನನ ಹೇಳುತ್ತಂತ. ಸೊ ಒಂದು ಜ್ಞಾನದಿಂದ ಒಂದು ಮೋಕ್ಷ ಅನ್ನೋ ರೀತಿ. ಸೊ ನಿಮ್ಮ ಲೈಫಲ್ಲಿ ಒಂದು ಪೀಸ್ನೆಸ್ ಬರ್ತಿದೆ. ಸೊ ಶೀಸ್ ಲೈಕ್ ಅವಾಗೇನು ಶಿವಜಿ ಒಂದು ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿತ್ತು, ಈಗಲೂ ಕೂಡ. ಸೊ ಯಾರಲ್ಲಿ ತುಂಬ ಮ್ಯಾಸ್ಕುಲನ್ ಎನರ್ಜಿ ಸ್ಟ್ರಾಂಗ್ ಆಗಿತ್ತು ಅಂದರೆ ಈಗೋ, ಪ್ರೈಡ್, ಅಥವಾ ಯಾವಾಗಲೂ ಆ್ಯಕ್ಷನ್ ಓರಿಯೆಂಟೆಡಲ್ಲಿ ಇದ್ರಿ, ನಾನು ಏನಾದ್ರು ಮಾಡಲೇಬೇಕು ಅಂತ ತುಂಬ ಆ್ಯಕ್ಷನ್ ಓರಿಯೆಂಟೆಡ್ ಇದ್ರಿ, ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು. ಈಗ ಹೇಳ್ತಿರೋವಂಥದ್ದು ನಿಮ್ಮ ಫೆಮಿನೈನ್ ಸೈಡ್ನ ನೀವು ಟ್ಯಾಪ್ ಮಾಡಬೇಕಾಗತ್ತೆ. ಸೊ ಯೂಶಲಿ ನನ್ನ ರೀಡಿಂಗ್ಸಲ್ಲಿ ಮ್ಯಾಸ್ಕುಲೈನ್ ಫೆಮಿನೈನ್ ಅಂದಾಗ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಅರ್ಥ ಮಾಡ್ಕೊಳ್ಳಿ, ಮ್ಯಾಸ್ಕುಲೈನ್ ಫೆಮಿನೈನ್ ಅಂದರೆ ಗುಣಲಕ್ಷಣಗಳು ಅಷ್ಟೇ. ಸೊ ಯಾವಾಗ ಮ್ಯಾಸ್ಕುಲೈನ್ ಅಂತ ಹೇಳ್ತೀವಿ ಧೈರ್ಯ, ಕಾನ್ಫಿಡೆಂಟ್, ಫೆಮಿನೈನ್ ಅಂತ ಹೇಳಿದಾಗ ಸಾಫ್ಟ್ನೆಸ್, ಎಮೋಷ್ನಲ್ ಆಗೋದು. ಸೊ ಈ ರೀತಿ ಗುಣಗಳನ್ನ ನೀವು ಅಡಾಪ್ಟ್ ಮಾಡ್ಕೊಬೇಕು, ಎರಡು ಬ್ಯಾಲೆನ್ಸ್ ಆಗಿರಬೇಕು. ಸೊ ಶಿವಜಿ ಆದರೂ ಇವಾಗ ಹೇಗೆ ಶಿವಜಿ ತುಂಬ ಕಾಮಾಗಿ ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದಾರೆ. ಸೊ ಅದೇ ರೀತಿ ಈಗ ನಿಮ್ಮ ಲೈಫಲ್ಲಿ ಪೀಸ್ನೆಸ್ನ ನೀವು ತರಬೇಕಾಗಿರುತ್ತೆ, ತುಂಬ ಸಾಫ್ಟ್ ಆಗಬೇಕಾಗಿದೆ. ಸೊ ತಾಳ್ಮೆಯಿಂದ ಕೂತು ಯೋಚನೆ ಮಾಡಿ ನಂತರ ಆ್ಯಕ್ಷನ್ನ ತಗೊಳ್ಳಿ. ಸೊ ಡೋಂಟ್ ಜಸ್ಟ್ ರಶ್ ಇಟ್ ಔಟ್. ತುಂಬ ಸಾಫ್ಟಾಗಿ ಇರಬೇಕು ಅಂತ ಬರ್ತಿರೋಂಥ ಒಂದು ಮೆಸೇಜ್ ಆಗಿದೆ. ಸೂಪರ್ ಎಲ್ಸ್. ಓಕೆ, ಯಾಕೆ ಅಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿ ನೀವಿರೋವಂಥ ಏರಿಯಾ ಆಗಿರ್ಬೋದು, ನೀವಿರೋವಂಥ ಒಂದು ಸರ್ಕಲಲ್ಲಿ ಆಗಿರ್ಬೋದು, ಕಂಪ್ನಿ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿಯಲ್ಲಿ ಆಗಿರ್ಬೋದು, ನಿಮಗೆ ಒಂದು ಒಳ್ಳೆಯ ಹೆಸರು, ಸ್ಟೇಟಸ್ ಬರೋವಂಥ ಟೈಮ್ ಆಗಿರುತ್ತೆ. ಸೊ ನಿಮ್ಮನ್ನ ನೋಡೋವಂಥ ರೀತಿಯೇ ಒಂದು ಅಪ್ಗ್ರೇಡ್, ಅಂದರೆ ನಿಮ್ಮನ್ನ ನೋಡೋ ರೀತಿಯೇ ಒಂದು ಹೈ ಲೆವೆಲಲ್ಲಿ ನೋಡೋವಂಥದ್ದಾಗಿರುತ್ತೆ. ಆದರೆ ಎಷ್ಟೊಂದು ಸತಿ ಈ ರೀತಿ ಬಂದಾಗ ಆಲ್ರೆಡಿ ಪ್ರೈಡ್ ಈಗೋ ಇದೆ ಅಂತ ನಾನು ಹೇಳಿದೆ. ಎಕ್ಸಾಕ್ಟ್ಲಿ. ಸೊ 333 ಹೇಳ್ತೀನಿ, ಅದು ಕನೆಕ್ಷನ್ ಕೂಡ. ಸೊ ಯಾವಾಗಲೂ ಪ್ರೈಡ್ ಈಗೋ ಅನ್ನೋದು ಇದ್ದಾಗ ಒಂದೊಂದು ಸತಿ ಅಹಂ ಅನ್ನೋ ಒಂದು ರೀತಿಲಿ ಯಾರೋ ನನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಆ ಅಹಂಗೆ ಬುದ್ಧಿ ಕೆಟ್ಟೋಗ್ಬಿಡುತ್ತಂತೆ. ಹಾಗಾಗಿ ಈಗ ಸಿಗ್ತಿರೋ ಅಂಥ ಒಂದು ಏನು ನಿಮಗೆ ರೆಸ್ಪೆಕ್ಟ್ ಅನ್ನೋದು ಒಂದು ಸೊಸೈಟಿಲಾಗಿರ್ಬೋದು, ನಿಮ್ಮ ಒಂದು ವರ್ಕ್ ಲೈಫಲ್ಲಾಗಿರ್ಬೋದು, ಫ್ಯಾಮಿಲಿಲಾಗಿರ್ಬೋದು, ಎಲ್ಲ ಕಡೆಯಿಂದನೂ ನಿಮಗೆ ಒಂದು ರೆಸ್ಪೆಕ್ಟ್ ಅನ್ನೋದು ಬರೋವಂಥದ್ದಾಗಿದೆ. ಈ ಒಂದು ರೆಸ್ಪೆಕ್ಟಿಗೆ ನಿಮ್ಮ ಈಗೋನ ತಗೊಂಡು ಬರಬೇಡಿ. ಸೊ ಇಟ್ ಕ್ಯಾನ್ ಹ್ಯಾಪನ್ ಓನ್ಲಿ ವೆನ್ ಯು ಬಿ ವೆರಿ ಕಾಮ್. ಯಾವಾಗ ನೀವು ನಿಮ್ಮ ಸಾಫ್ಟ್ ಸೈಡಲ್ಲಿ ಇರ್ತೀರಾ, ಗ್ರೌಂಡೆಡ್ ಆಗಿರ್ತೀರಾ, ನಿಮ್ಮಲ್ಲಿ ಆ ಈಗೋ ಪ್ರೈಡ್ ಅನ್ನೋದು ಬರಲ್ಲ, ತುಂಬ ಬ್ಯಾಲೆನ್ಸ್ಡ್ ಆಗಿರ್ತೀರ. ಕಾನ್ಫಿಡೆನ್ಸ್ ಅನ್ನೋದೊಂದು ಓವರ್ ಕಾನ್ಫಿಡೆಂಟ್ ಅನ್ನೋದೊಂದು ಆಗಿರುತ್ತೆ. ಸೊ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದಾದರೆ ಒಂದು ಸೆಲ್ಫ್ ಸೆಂಟ್ರಿಕ್ ಅನ್ನೋದೇ ಆಗೋಗಿರುತ್ತೆ. ನನ್ನಿಂದನೇ ಎಲ್ಲ ಅನ್ನೋದು ಬೇರೆ, ನಾನಿದನ್ನು ಮಾಡಬಹುದು ಅನ್ನೋದು ಬೇರೆ. ಸೊ ಈ ಎರಡು ವ್ಯತ್ಯಾಸನೂ ನೀವು ತಿಳ್ಕೊಬೇಕಾಗಿರುತ್ತೆ. ಹಾಗಾಗಿ ಲಾಟ್ ಆಫ್ ರೆಸ್ಪೆಕ್ಟ್, ಗ್ರೋತ್, ಸಕ್ಸಸ್ ಬರುವಂಥದ್ದಾಗಿದೆ. ಬಟ್ ಯು ಹ್ಯಾವ್ ಟು ಬಿ ವೆರಿ ಕಾಮ್ ಟು ಹ್ಯಾಂಡಲ್ ಇಟ್. ಆ್ಯಂಡ್ ಆವಾಗಲೇ ನಾನು 333 ಅಂತ ನೋಡಿದೆ ಅಂದಾಗ ಗುರುವಿನ ಎನರ್ಜಿ ಇತ್ತು. ಸೊ ಈ ರೀಡಿಂಗ್ ಸ್ಟಾರ್ಟ್ ಮಾಡಿದಾಗಲೂ 37ಅಲ್ಲಿ ನಾನು ಹೇಳಿದ್ದೆ ಗುರು ಅಂತ. ಸೊ 333 ಆ್ಯಡ್ ಅಪ್ ಟು 9. ಸೊ ಅಲ್ಲಿ ನೋಡಿದಾಗ 3 ಅಂತ ಹೇಳಿದ್ರೆ ಗುರುಗೆ ಯಾವಾಗಲೂ ಒಂದು ಈಗೋ ಅನ್ನೋದು ಇದ್ದೇ ಇರುತ್ತೆ, ಅದು ನೇಚರೇ ಆಗಿರುತ್ತೆ. ಗುರುಗಿಂತ ಯಾರು ಕಮ್ಮಿ ಇಲ್ಲ ಅನ್ನೋ ಒಂದು ಆ್ಯಟಿಟ್ಯೂಡ್ ಇರುತ್ತೆ. ಆ್ಯಂಡ್ 9 ಅಂತ ಬಂದಾಗ ಕೋಪ ಜಾಸ್ತಿ ಇರುತ್ತೆ, ಅಗ್ರೆಷನ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈಗ ನೀವು ಅದರಲ್ಲೇ ಹ್ಯುಮ್ಯಾನಿಟೇರಿಯನ್ ನಂಬರ್ ಕೂಡ 9 ಅಂತ ಹೇಳ್ತೀವಿ, ಅಂದರೆ ಮನುಷ್ಯತ್ವ, ಮಾನವೀಯತೆ ನಂಬರ್ ಕೂಡ ನಂಬರ್ 9 ಆಗಿರುತ್ತೆ. ಸೊ ನಿಮ್ಮ ಈಗೋ ಅನ್ನೋದನ್ನ ಸೈಡಲ್ಲಿಟ್ಟು
ನಿಮ್ಮಲ್ಲಿರೋವಂಥ ಒಂದು ಜ್ಞಾನದಿಂದ, ಒಂದು ಮಾನವೀಯತೆಯಿಂದ ನೀವು ನಡ್ಕೋಬೇಕಾಗಿರುತ್ತೆ. ಎಷ್ಟೇ ನಿಮ್ಮ ಮೇಲೆ ತೊಗೊಂಡೋಗಿಟ್ಲಿ, ಜಸ್ಟ್ ಲೈಕ್ ಗುರುನ ಹೇಗೆ ತೊಗೊಂಡೋಗಿ ಮೇಲಿಡ್ತಾರೆ, ಎಷ್ಟೇ ನೀವು ಮೇಲೋದ್ರು ಗ್ರೌಂಡೆಡ್ ಆಗಿರಿ, ಕಾಮ್ ಆಗಿರಿ ಆ್ಯಂಡ್ ಅವ್ರನ್ನ ಮಾನವೀಯತೆಯಿಂದ ನೋಡ್ಕೊಳ್ಳಿ. ಒಂದು ರೀಡಿಂಗ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಭಾರತ ಮಾತಾ ಬಂದಿದ್ದಾರೆ. ಸೊ ಇಟ್ ಈಸ್ ಲೈಕ್ ಭೂಮಿಪುತ್ರ, ಲೈಕ್ ಭೂಮಿ. ಸೊ ನಂಗೆ ಇಲ್ಲಿ ಬರ್ತಿರೋಂಥ ಎನರ್ಜಿ ನಮ್ಮ ಭಾರತ ಮಾತೆ ಅಂತ. ಸೊ ಅಂದರೆ ನೀವು ಎಲ್ಲೇ ಇದ್ರೂ ಇವಾಗ ನಿಮ್ಮಿಂದ ನಿಮ್ಮ ಒಂದು ಫ್ಯಾಮಿಲಿಗೆ, ನಿಮ್ಮ ದೇಶಕ್ಕೆ, ನಿಮ್ಮ ಒಂದು ಸೊಸೈಟಿಗೆ ನೀವೊಂದು ಹೆಸರನ್ನ ತೊಗೊಂಬರೋವಂಥದ್ದಾಗಿರುತ್ತೆ. ಬಟ್ ಜಸ್ಟ್ ಮೇಕ್ ಶೋರ್ ಅದರಲ್ಲಿ ನೀವು ಈಗೋನ ತೊಗೊಂಡು ಬರಲ್ಲ ಅಂತ. ಈ ಒಂದು ಕಾಮ್ನೆಸ್ನ ಯಾವಾಗಲೂ ಮೇಂಟೈನ್ ಮಾಡಿ. ಶಿವನ ಇಡೀ ಜಗತ್ತಿನ ತಂದೆ ಅಂತ ಹೇಳ್ತೀವಿ, ಆದರೆ ಶಿವಪ್ಪನಲ್ಲಿ ಈಗೋ ಅನ್ನೋದು ಯಾವತ್ತೂ ಬರಲಿಲ್ಲ. ಹಾಗೆಯೇ ಇಡೀ ಜಗತ್ತೇ, ಅಂದರೆ ನಿಮ್ಮ ಫ್ಯಾಮಿಲಿ ನಿಮ್ಮಿಂದಲೇ ನಡೀತಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿಗೆ ಇವಾಗ ನಿಮ್ಮಿಂದ ಒಂದು ಹೆಸರನ್ನೇ ನೀವು ತರ್ಬೋದು, ಆದರೆ ಈಗೋ ಅನ್ನೋದನ್ನ ತರಬೇಡಿ. ಸೊ ಸ್ಟ್ರಾಂಗ್ ಮೆಸೇಜ್, ಈಗೋ ಅನ್ನೋದು ತುಂಬ ಸ್ಟ್ರಾಂಗಾಗಿ ಬರ್ತಿದೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಶಿವಜಿಯಿಂದ ಏನು ಗೈಡೆನ್ಸ್ ನೋಡೋಣ. ಪ್ರೋಗ್ರೆಸ್ ಆಫ್ ಯುವರ್ ಸ್ಪಿರಿಚುವಲ್ ಜರ್ನಿ, ಲಿವಿಂಗ್ ಯುವರ್ ಮೆಟೀರಿಯಲಿಸ್ಟಿಕ್ ಡಿಸೈರ್ಸ್ ಬಿಹೈಂಡ್. ಸೊ ನಿಮ್ಮ ಒಂದು ಸ್ಪಿರಿಚುವಲ್ ಜರ್ನಿಲಿ ನೀವು ಮುಂದುವರಿಬೇಕಾಗಿರುತ್ತೆ. ಸೊ ಸ್ಪಿರಿಚುವಲ್ ಜರ್ನಿಲಿ ನೀವು ಮುಂದುವರಿಬೇಕು ಅಂತ ಅಂದಾಗ ನಿಮ್ಮ ಆತ್ಮ ಜೊತೆ ನೀವು ಕನೆಕ್ಟ್ ಮಾಡಬೇಕಾಗಿರುತ್ತೆ. ಅಂದಾಗ ನಿಮ್ಮ ಸೋಲ್ ಲೆವೆಲಲ್ಲಿ ನೀವು ಟ್ಯಾಪ್ ಮಾಡಬೇಕು, ಒಂದು ಹೈಯರ್ ಎನರ್ಜಿಲಿ ಇರಬೇಕು. ಈಗೋ, ಪ್ರೈಡ್, ಜೆಲಸಿ ಈ ಎಲ್ಲ ವಿಚಾರಗಳು ಕೆಳಗೆ ವೈಬ್ರೇಟ್ ಆಗ್ತಿರುತ್ತಂತೆ. ಒಂದು ಹ್ಯಾಪಿನೆಸ್, ಜಾಯ್ಫುಲ್ನೆಸ್ ಅನ್ನೋದು ಒಂದು ಹೈಯರ್ ವೈಬ್ರೇಷನ್ ಆಗಿರುತ್ತೆ. ಸೊ ಇವಾಗ ನೀವು ನಿಮ್ಮ ಒಂದು ಹೈಯರ್ ವೈಬ್ರೇಷನಲ್ಲಿ ಇರಬೇಕು. ಬಿಕಾಸ್ ಪ್ರತಿಯೊಂದು ಸೋಲಿಗೆ ಬೇರೆ ಜೊತೆ ಕಾಂಪಿಟೇಷನೇ ಇರಲ್ಲ, ಸೋಲಿಗೆ ತನ್ನ ಒಂದು ಗ್ರೋತ್ ಆಗೋದೇ ನೋಡುತ್ತೆ. ಸೊ ನಿಮ್ಮ ಲೈಫಲ್ಲೂ ಅಷ್ಟೇ, ನೀವು ಇವಾಗ ಎಷ್ಟು ಮೇಲೆ ಬಂದಿದ್ದೀರಾ, ಇಲ್ಲಿಂದ ಎಷ್ಟು ಮೇಲೆ ಹೋಗಬೇಕು ಅನ್ನೋದು ನಿಮ್ಮ ಸೋಲ್ ಲೆವೆಲಲ್ಲಿ ನೀವು ಟ್ಯಾಪ್ ಆಗಬೇಕಾಗಿರುತ್ತೆ. ಬೇರೆಯವ್ರ ಜೊತೆ ಕಂಪೇರ್ ಮಾಡಿ, ನಾನು ಅವತ್ತು ಅಲ್ಲಿದ್ದೆ ನೋಡು, ನಾನು ಇವತ್ತು ಇಲ್ಲಿಗೆ ಬಂದೆ, ನೋ, ಈ ಒಂದು ಎನರ್ಜಿಯಿಂದ ಆಚೆ ಬರಬೇಕಾಗುತ್ತೆ ನೀವು. ಸೊ ಡೋಂಟ್ ಬಿ ಇನ್ ದಟ್ ಎನರ್ಜಿ. ಸ್ಪಿರಿಚುವಲ್ ಜರ್ನಿ ಅಂತ ಅಂದಾಗಲೇ ನಿಮ್ಮ ಒಂದು ಎನರ್ಜಿ ಅನ್ನೋದೇ ನಿಮ್ಮ ಜೊತೆ ನೀವು ಕಾಂಪಿಟೇಷನ್ ಮಾಡುವಂಥದ್ದಾಗಿರುತ್ತೆ. ಇವತ್ತಿಂದ ನೀವು ಹೇಗೆ ಅಪ್ಗ್ರೇಡ್ ಆಗ್ತೀರಾ, ಇವತ್ತಿಂದ ನಾನು ಏನು ಒಳ್ಳೆತನನ ತೊಗೊಂಡಿರ್ತೀನಿ, ಏನು ಬದಲಾವಣೆ ಮಾಡ್ಕೊಂಡಿದ್ದೀನಿ, ಯಾವ ಒಂದು ಪಾಸಿಟಿವ್ ಸೈಡ್ಗೆ ಹೋಗ್ತಿದ್ದೀನಿ ಅನ್ನೋದನ್ನ ನೀವು ನೋಡಬೇಕಾಗತ್ತೆ ಹೊರತು ಬೇರೆಯವ್ರ ಜೊತೆ ಕಂಪೇರ್ ಮಾಡಿ ಒಂದು ಈಗೋ ಅನ್ನೋ ವಿಚಾರದಲ್ಲಿ ನೀವು ಹೆಸರನ್ನ ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ. ಬಿಕಾಸ್ ನೀವು ಮಾಡಿದಂಥ ಪ್ರತಿಯೊಂದು ಸ್ಯಾಕ್ರಿಫೈಸ್ಗೆ, ಕಷ್ಟಪಟ್ಟಿದ್ದಕ್ಕೆ ರಿವಾರ್ಡ್ಸ್ ಬರ್ತಿದೆ. ಬಟ್ ಅಂಡರ್ಸ್ಟ್ಯಾಂಡ್, ನಿಮ್ಮ ಸೋಲ್ ಜರ್ನಿ ಆಗಿತ್ತು, ನಿಮ್ಮ ಸೋಲ್ ಗ್ರೋ ಆಗಬೇಕಾಗಿತ್ತು. ಹಾಗಾಗಿ ಬೇರೆಯವ್ರ ಜೊತೆ ಅದನ್ನು ಕಂಪೇರ್ ಮಾಡಿ ಫೈಟ್ ಮಾಡೋಕ್ಕೆ ಹೋಗ್ಬಿಡಿ, ಅಥವಾ ನನ್ನ ನೀವು ಅವತ್ತು ಹಂಗೆ ನೋಡ್ಕೊಂಡ್ವಿ ಅಂತ ಅವ್ರ ಜೊತೆ ಒಂದು ನೆಗೆಟಿವ್ ಎನರ್ಜಿನ ಸ್ಪ್ರೆಡ್ ಮಾಡಬೇಡಿ. ಈ ಒಂದು ಆವಾಗಲೇ ರೀಡಿಂಗಲ್ಲೂ ಕೂಡ ಆಂಜನೇಯ ಸ್ವಾಮಿ ಬಂದಿದ್ದರು. ಆಂಜನೇಯ ಸ್ವಾಮಿ ಎಷ್ಟೇ ದೊಡ್ಡದಾದ್ರೂ ಅವರು ರಾಮನ ಮುಂದೆ ಎಷ್ಟು ತಲೆ ಬಾಗ್ತಿದ್ರು. ಅದೇ ರೀತಿ ನಿಮ್ಮ ಗುರಿ ಹಿರಿಯರಾಗಿರ್ಬೋದು, ನಿಮ್ಮ ತಂದೆ ತಾಯಿ ಆಗಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿಲಿ ಯಾರೇ ಇದ್ರೂ ಅವ್ರ ಮುಂದೆ ತಲೆ ಭಾಗದ ನೋಡಿ. ಆ್ಯಂಡ್ ನಿಮ್ಮ ಒಂದು ಸರೌಂಡಿಂಗ್ಸಲ್ಲಿ ಆಂಜನೇಯ ಸ್ವಾಮಿ ಎಷ್ಟೇ ಸ್ಟ್ರೆಂತ್ ಇದ್ರೂ ಎಲ್ಲರನ್ನೂ ಸಮನಾಗಿ ನೋಡಿದ್ರಂತೆ, ಅವರ ವಾನರನ್ನು ಸಮನಾಗಿ ನೋಡ್ತಿದ್ರು. ಸೊ ನೀವು ಕೂಡ ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿಲಾಗಿರ್ಬೋದು, ಎಲ್ಲರೂ ಒಂದು ಪ್ರೀತಿಯ ಒಂದು ಸಮಾನತೆಯಲ್ಲಿ ನೋಡಿ ಅಂತ ಹೇಳ್ತಿರೋಂಥ ಒಂದು ಮೆಸೇಜ್ ಆಗಿದೆ. ಎಷ್ಟು ಹೆಲ್ಪ್ ಮಾಡೋಕ್ಕಾಗುತ್ತೆ ಹೆಲ್ಪ್ ಮಾಡಿ, ಬಟ್ ಹೆಲ್ಪ್ ಮಾಡಿದೆ ಅನ್ನೋ ಒಂದು ಅಹಂ ಬೇಡ. ಬ್ಲೆಸ್ಸಿಂಗ್ಸ್ ಆಫ್ ಲಾಂಗ್ ಲೈಫ್. ಈ ಒಂದು ಸಕ್ಸಸ್ ಏನು ಬರ್ತಿದೆ ನಿಮ್ಮ ಲೈಫಲ್ಲಿ, ಇದು ಲಾಂಗ್ ಲೈಫಿಗೆ ಒಂದು ಸಕ್ಸಸ್. ತುಂಬ ಅಂದರೆ ತುಂಬ ನೀವು ಇರೋವರೆಗೂ ಆ ಸಕ್ಸಸ್ಸು ನಿಮ್ಮ ಜೊತೆನೇ ಇರುತ್ತೆ. ನಾನು ಹೇಳಿದಂಥ ವಿಚಾರಗಳನ್ನ ನೀವು ತಲೆಯಲ್ಲಿ ಇಟ್ಕೊಂಡ್ರೆ, ಬಿಕಾಸ್ ಈ ಒಂದು ಲಾಂಗ್ ಲೈಫ್ನ ತೊಗೊಂಡು ಹೋಗೋದು ನಿಮ್ಮ ಕೈಲೇ ಇದೆ, ಅದನ್ನು ಅರ್ಧಕ್ಕೆ ಸಾಯಿಸೋದು ಕೂಡ ನಿಮ್ಮ ಕೈಲೇ ಇದೆ. ಯೋಚನೆ ಮಾಡಿ ಕಾಮಾಗಿ ಮುಂದೆ ನಡೀರಿ ಅಂತ ಹೇಳ್ತಿರೋಂಥ ಒಂದು ಮೆಸೇಜ್ ಆಗಿದೆ. ಸೊ ಬಾಟ್ ಆಫ್ ದ ಡೆಕ್ ಅಗೇನ್ ಕಾಳಿಯಮ್ಮ. ಸೊ ಶಿ ಸೇಯಿಂಗ್ ಫುಲ್ ಆಫ್ ಲೈಟ್. ಆವಾಗಲೇ ನೋಡಿದಂಥ ಮೆಸೇಜು ಕೂಡ ಇದೇ ಆಗಿತ್ತು. ಸೊ ಈ ಒಂದು ರೀಡಿಂಗ್ ಯಾರೆಲ್ಲ ನೋಡಿದ್ರು ಇಲ್ಲಿವರೆಗೂ, ನಿಮಗೆ ಕೂಡ ಆ ಒಂದು ರೀಡಿಂಗ್ಸಲ್ಲಿ ಕನೆಕ್ಷನ್ ಇರುವಂಥದ್ದಾಗಿದೆ. ನೀವು ಹೋಗಿ ಆ ಒಂದು ರೀಡಿಂಗ್ನ ನನ್ನ ಪೇಜಲ್ಲಿ ನೋಡ್ಬೋದು. ಸೊ ಒಟ್ಟಿನಲ್ಲಿ ಇವತ್ತು ಯಾರಿಗೆಲ್ಲ ರೀಡಿಂಗ್ಸ್ ಮಾಡಿದ್ದೀನಿ, ಯಾರೆಲ್ಲ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ, ನಿಮ್ಮ ಲೈಫಲ್ಲಿ ಒಂದು ಹೊಸ ಬೆಳಕು ಬರುವಂಥದ್ದಾಗಿದೆ. ಈ ಬೆಳಕನ್ನು ನೀವು ಯಾವ ರೀತಿ ತೊಗೊಂಡು ಹೋಗ್ತೀರಾ ಅನ್ನೋದಲ್ಲಿ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಬೆಳಕು ಅಂತ ಬಂದಾಗ ಒಂದು ಅಗ್ನಿ ರೂಪದಲ್ಲಿ ಹೇಳ್ತೀನಿ. ನಿಮ್ಮ ಲೈಫಲ್ಲಿ ಬರ್ತಿರೋಂಥ ಈ ಒಂದು ಅಗ್ನಿನ ನಿಮ್ಮ ಮನೆ ಬೆಳಗ್ಸೋಕ್ಕೆ ನೋಡ್ತೀರಾ, ಅಥವಾ ನಿಮ್ಮ ಅಹಮಿಂದ ನಿಮ್ಮ ಮನೇನ ಸುಟ್ಟಾಕ್ತೀರಾ, ಎರಡನ್ನೂ ಜೋಪಾನವಾಗಿ ನೋಡ್ಕೊಳ್ಳಿ. ಬಿಕಾಸ್ ಒಂದು ಕಿಡಿ ಸಾಕು ನಿಮ್ಮ ಮನೇನ ಸುಟ್ಟಾಕೋಕ್ಕೆ. ಅಂದರೆ ನಿಮ್ಮ ಒಂದು ಅಹಂ ಈಗೋ ಒಂದು
ತುಡುಕಿ ಮಾತಾಡೋವಂಥ ಮಾತುಗಳು ಸಾಕು ಅದನ್ನು ಸಾಯಿಸೋದಕ್ಕೆ. ಹಾಗಾಗಿ ಒಂದು ಬೆಳಕನ್ನು ನಿಮ್ಮ ಮನೆ ದೀಪ ಹಚ್ಚೋದಕ್ಕೆ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಸುತ್ತಮುತ್ತ ಇರೋವಂಥ ಜನರ ಲೈಫಲ್ಲಿ ಬೆಳಕನ್ನ ತೊಗೊಂಬರೋದಕ್ಕೆ ನೋಡಿ ಹೊರತು ತುಡುಕು ಮಾತಾಡಿ ಅಥವಾ ಕೋಪದಲ್ಲಿ ಮಾತಾಡಿ ಸುಡೋದಕ್ಕೆ ನೋಡೋಕ್ಕೆ ಹೋಗಬೇಡಿ. ಬಿಕಾಸ್ ಆ ಒಂದು ಮಾತು ನಿಮಗೆ ಸಿಕ್ಕಿರೋಂಥ ಬ್ಲೆಸ್ಸಿಂಗ್ಸ್ನ ಕೂಡ ಸುಡುವಂಥದ್ದಾಗಿರುತ್ತೆ. ಹಾಗಾಗಿ ಪ್ಲೀಸ್ ಸ್ಟೇ ಗ್ರೌಂಡೆಡ್ ಆ್ಯಂಡ್ ಸಿಕ್ತಿರೋಂಥ ಬ್ಲೆಸ್ಸಿಂಗ್ಸ್ನ ಮನಸ್ಪೂರ್ವಕವಾಗಿ ಗ್ರ್ಯಾಟಿಟ್ಯೂಡಿಂದ ಉಪಯೋಗಿಸ್ಕೊಳ್ಳಿ, ಅನುಭವಿಸಿ, ಖುಷಿ ಪಡಿ, ಉಪಯೋಗಿಸ್ಕೊಳ್ಳಿ ಒಳ್ಳೆ ರೀತಿಯಲ್ಲಿ. ಆ್ಯಂಡ್ ಲೆಟ್ ಯುವರ್ ಸ್ಪಿರಿಚುವಲ್ ಜರ್ನಿ ಗ್ರೋ ಇನ್ ಅ ವೆರಿ ಬ್ಯೂಟಿಫುಲ್ ವೇ. ಥ್ಯಾಂಕ್ ಯು.